ಇಂದಿನ ಸಂಚಿಕೆಯಲ್ಲಿ ಮಾಧವ ಪ್ರಿಯಂಗೆ ತಾಲಿ ಕಟ್ತಾನೆ. ಅದನ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಅಕ್ಷತೆಗಳನ್ನ ಹಾಕಿ ಹಾರೈಸ್ತಾರೆ. ಆಮೇಲೆ ಅವರಿಬ್ಬರು ಸಪ್ತಪದಿ ತುಳಿತಾರೆ. ಪ್ರಿಯಂಗಂತೂ ಫುಲ್ ಖುಷಿ ಆಗುತ್ತೆ. ಆಮೇಲಿಂದ ಪುರೋಹಿತರು ಮುಂದಿನ ಕಾರ್ಯಕ್ಕೆ ಹೋಗೋಣ ಅಂದಾಗ ಗಿರಿಜಾ ಬಂದು ಪುರೋಹಿತರೆ 1 ನಿಮಿಷ ಅಂತಂದ್ಬಿಟ್ಟು ಏನು ಅಂತ ನಂದ ಕೇಳ್ತಾನೆ. ಅದಕ್ಕೆ ಗಿರಿಜಾ 1 ನಿಮಿಷ ಅಂತ ಹೋಗ್ಬಿಟ್ಟು ತಾಲಿ ಸರ ತೊಗೊಂಬರ್ತಾಳೆ. ಅದನ್ನ ನೋಡಿ ನಂದ ಇದ್ಯಾಕೆ ಅಂತ ಕೇಳಿದಾಗ ನಂದ ಅದಕ್ಕೇನೆ ಚಿನ್ನದ ಸರ ಇದನ್ನ ತರಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ ಕೇಳಿದ್ಕೆ ಗಿರಿಜಾ ಎಲ್ಲ ಮೀನಾ ಮತ್ತು ಅಮೂಲ್ಯ ಮದುವೆಯಾಗಿ ಬಂದಾಗ್ಲಿಂದನೂ ಬರೀ ದಾರದಲ್ಲೇ ಇದ್ದಾರೆ, ಅದಕ್ಕೋಸ್ಕರನೇ ನನ್ನ ಬಳೆಗಳನ್ನ ಇಟ್ಟು ನಾನು ಚಿನ್ನದ ಸರ ತೊಗೊಂಬಂದೆ ರೀ ಅಂತ ಹೇಳ್ತಾಳೆ. ಫ್ಲ್ಯಾಶ್ ಬ್ಯಾಕಲ್ಲಿ ಅವಳು ಬಳೆನ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಶಾಪ್ ಅವ್ರು ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡಿರೋ 2 ಸರನೂ ಇಷ್ಟು ಬಳೆಗೆ ಬರುತ್ತೆ ಮೇಡಮ್ ಅಂತ ಹೇಳ್ತಾರೆ. ಅದನ್ನು ಕೇಳಿ ಗಿರಿಜಂಗೆ ಫುಲ್ ಖುಷಿ ಆಗುತ್ತೆ. ನಾನು 1 ರೂಪಾಯಿನೂ ಕೊಡೋಂಗಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಅವರು ಶಾಪ್ ಅವರು ಇಲ್ಲ ಮೇಡಮ್ ಹಾಗೇನಿಲ್ಲ ಅಂದಿದ್ದಕ್ಕೆ ಅದನ್ನು ಸರಗಳನ್ನ ಇಸ್ಕೊಂಡ್ಮೇಲೆ ಅವಳು ಖುಷಿಯಿಂದ ನೀವು ನನಗೆ ಇಷ್ಟಪಟ್ಟು ಮಾಡಿಸ್ಕೊಟ್ರಿ, ಆದರೆ ಏನು ಮಾಡೋದು ಸೊಸೆದಿರಿಗೆ ಅಂತ ಅಂದ್ಬಿಟ್ಟು ನಾನು ಕೊಡಲೇಬೇಕಲ್ಲ, ಅದಕ್ಕೆ ನಾನು ಮಾರ್ತಿದ್ದೀನಿ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾಳೆ. ಆಮೇಲೆ ಆಮೇಲೆ ಸರನ ಎತ್ಕೊಂಡು ನೋಡ್ತಾ ಇರ್ತಾನೆ. ಏನು ಗಿರಿಜಾ ಇವೆಲ್ಲ ಅಂತ ಕೇಳಿದ್ಕೆ ಗಿರಿಜಾ ಅಲ್ಲ ನಾನು ಮಾಡಿದ ತಪ್ಪಾ ಅಂತ ಕೇಳ್ತಾಳೆ. ಅದಕ್ಕೆ ನಂದ ನೀನು ಮಾಡಿದ ತಪ್ಪಲ್ಲ, ಆದರೆ ನಾನೇ ಮಾಡಿಸ್ತಿರ್ಲಿಲ್ವಾ, ಬಳೆನೇ ಎಂತಕ್ಕೆ ಮಾರ್ಬಿಟ್ಟು ತೊಗೊಂಬಂದೆ ಗಿರಿಜಾ, ಮದುವೆ ಮುಗಿದ್ಮೇಲೆ ನಾನೇ ಮಾಡಿಸ್ತಿದ್ದೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೇನೆ ಗಿರಿಜಾ ಅಲ್ಲ ಕಣ್ರಿ ನೀವು ಮಾಡಿಸ್ತಿರ್ಲಿಲ್ಲ ಅಂತಲ್ಲ, ನನ್ನ ಸೊಸೆದಿರಿಗೆ ಅಂದ್ಬಿಟ್ಟು ನಾನು ಮಾಡಿಸ್ಬೇಕು ಅಂತ ಮಾಡಿಸಿದೆ ಅಷ್ಟೇ, ಅವ್ರ ಜೀವನ ಪರ್ಯಂತ ಇರೋದು ಅಂದರೆ ಮಾಂಗಲ್ಯ ಸರ ಒಂದೇನೆ, ಅದಕ್ಕೇನೆ ಇದನ್ನ ನಾನು ಸೊಸೆದಿರು ಹಾಕೋಬೇಕು ಅಂತ ಬಂಗಾರದಲ್ಲಿ ಮಾಡಿಸ್ದೆ ರೀ, ನಾನು ಮಾಡಿದ ತಪ್ಪ ರೀ ಅಂತ ಕೇಳ್ತಾಳೆ. ಅದಕ್ಕೆ ನಂದ ಏನು ಮಾತಾಡೋದಿಲ್ಲ. ಆಮೇಲೆ ಗಿರಿಜಾ ಪ್ರಿಯಾ ಮಾಧವ ಸ್ವಲ್ಪ ಆ ಕಡೆ ಹೋಗ್ತೀರಾ ಅಂತಂದ್ಬಿಟ್ಟು ಕೇಶವ ಮೀನಾ ಬನ್ನಿ ಕೂತ್ಕೊಂಡು ಅಮೂಲ್ಯ ವಲ್ಲಭ ಬನ್ನಿ ಕೂತ್ಕೊಂಡ್ಬನ್ನಿ ಅಂದ್ಬಿಟ್ಟು ಎಲ್ಲರೂ ಹಸೆ ಮನೆ ಮೇಲೆ ಕೂರಿಸ್ತಾರೆ. ಮೀನಾ ಆಮೇಲೆ ಕೇಶವಂಗೆ ತುಂಬ ಖುಷಿ ಆಗುತ್ತೆ. ಆದರೆ ಪರಮೇಶ್ವರ್ ಫ್ಯಾಮಿಲಿಯವ್ರಿಗೆಲ್ಲ ಫುಲ್ ಬೇಜಾರಾಗುತ್ತೆ. ಪುರೋಹಿತರ ಮೇಲೆ ತಾಲಿ ಕಟ್ಟಿ ಅಂತ ಹೇಳ್ಬಿಟ್ಟು ವಾರ್ತಾಕ್ಷತೆ ಹಾಕ್ಸ್ಬಿಟ್ಟು ತಾಲಿ ಕಟ್ತಾರೆ. ಕೇಶವ ಮತ್ತು ಮೀನಿಗೆ ಎಷ್ಟು ಖುಷಿ ಆಗುತ್ತೋ ಅಮೂಲ್ಯ ಮತ್ತು ವಲ್ಲಭಂಗೆ ಅಷ್ಟೇ ಆಶ್ಚರ್ಯ ಆಗುತ್ತೆ. ಅದಾದಮೇಲೆ ಪ್ರಿಯನ್ನ ತವ್ರ ಮನೆಗೆ ಕಳಿಸ್ಬೇಕಾದ್ರೆ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಅಳ್ತಾ ಇರ್ತಾರೆ. ಪ್ರಿಯಾ ಅಳ್ತಾ ನಿಂತ್ಕೊಂಡಿರ್ತಾಳೆ. ಪರಮೇಶ್ವರ್ ಮಗಳೇ ಅಂದಾಗ ಅಪ್ಪ ಅಂತ ಅಂದ್ಬಿಟ್ಟು ತಪ್ಕೊಂಡು ಇಷ್ಟು ದಿನ ನಿಮ್ಮ ಮನೇಲಿ ಬೆಳೆದೆ, ಈಗ ನಾನು ಹೋಗ್ಬೇಕಲ್ಲಪ್ಪ ಅಂತ ಹೇಳ್ತಾಳೆ. ಪರಮೇಶ್ವರ್ ಅದಕ್ಕೆ ನನಗೆ 2 ಹೆಣ್ಮಕ್ಳೇ, ಆದರೆ ನನಗೆ ದೇವ್ರೆ ಯಾಕೆ ಹೆಣ್ಮಕ್ಳು ಕೊಟ್ಟೆ ಅಂತ ಕೇಳ್ಕೊಳ್ಳಿಲ್ಲ, ಆದರೆ ಇವತ್ತು ನನ್ನ ಮಗಳನ್ನ ತವ್ರ ಮನೆಗೆ ಕಳಿಸ್ಬೇಕಾದ್ರೆ ತುಂಬ ನೋವಾಗ್ತಿದೆ ಅಂತ ಅಳ್ತಿರ್ತಾನೆ ಪರಮೇಶ್ವರ್. ಅದಕ್ಕೆ ನಂದ ಯಾಕೆ ಅಳ್ತಿದ್ದೀರಾ, ಅಳ್ಬೇಡಿ ಸುಮ್ಮನೆ ರೀ ಅಂತ ಸಮಾಧಾನ ಮಾಡ್ತಾರೆ. ಆಮೇಲೆ ಮಾವ ತಲೆ ಕೆಡಿಸ್ಕೋಬೇಡಿ, ನಾನು ಪ್ರಿಯನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀವು ಯಾವಾಗಾದರೂ ಮನೆಗೆ ಬನ್ನಿ, ನೀವು ನಿಮ್ಮ ಮಗಳನ್ನ ನೋಡ್ಬೋದು, ನಾವು ಕೂಡ ನಿಮ್ಮ ಮನೆಗೆ ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಪರಮೇಶ್ವರ್ ಹೆಂಡ್ತಿ ನೋಡಿ ಹೇಳಿ ಅಂದರೆ ನನ್ನ ಮಗಳನ್ನ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಆದರೆ ಬೈಯಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾ ನನ್ನ ಮಗನಿಗೆ ಆ ಥರ ಬೈಯೋಕ್ಕೂ ಬರಲ್ಲ, ಅವ್ನು ಯಾರಿಗೂ ಬೈಯೋದಿಲ್ಲ, ಅದೇ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಆಮೇಲೆ ಪ್ರಿಯಾ ಹೋಗ್ಬಿಟ್ಟು ಲಾವಣ್ಯನ ಹತ್ರ ಅಳ್ಬೇಡ ಕಣೆ, ಚೆನ್ನಾಗಿ ಓದ್ಕೋ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ಆಮೇಲೆ ಮಾರ್ಕ್ಸ್ ಚೆನ್ನಾಗಿ ಸಿಕ್ಕಿಲ್ಲ ಅಂತಂದರೆ ನೋಡು ಆಮೇಲೆ ಅಕ್ಕನ ಹತ್ರ ಬೈಸ್ಕೋತೀಯ ನೋಡು ಅಂತ ಹೇಳ್ತಾಳೆ. ಲಾವಣ್ಯ ಅಕ್ಕ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಿರ್ತಾಳೆ. ಆಮೇಲೆ ಪರಮೇಶ್ವರ್ ಹೆಂಡ್ತಿ ಅಕ್ಕ ನನ್ನ ಮಗಳು ತಂಗಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ ಅಂತ ಹೇಳಿದ್ಕೆ ಗಿರಿಜಾ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮಗಳಿಗೆ 3 ಜನ ತಂಗಿರು, ನಾವು ಇದ್ದೀವಲ್ಲ, ನಾವು ಚೆನ್ನಾಗಿ ನೋಡ್ಕೋತೀವಿ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ಆಮೇಲೆ ನಂದ ಗಿರಿಜಾ ಹುಡುಗಿನ ವೆಲ್ಕಮ್ ಮಾಡೋಕ್ಕೆ ಮನೆಗೆ ಹೋಗಿದ್ದಾರಲ್ವಾ ಅಂತ ಹೇಳಿದ್ಕೆ ಗಿರಿಜಾ ಅಮೂಲ್ಯ ಮತ್ತು ಮೀನಾ ಇಬ್ಬರು ಹುಡುಗಿ ವೆಲ್ಕಮ್ ಮಾಡೋಕ್ಕೆ ಹೋಗಿದ್ದಾರೆ. ಆಮೇಲೆ ವಲ್ಲಭ ಮತ್ತು ಕೇಶವ ಇಬ್ಬರೂ ಹುಡುಗಿಗೆ ರೂಮ್ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ ಕಣ್ರಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಪ್ರಿಯ ಎಲ್ಲರ ಹತ್ರನೂ ಕಾಲು ಬಿದ್ದು ನಮಸ್ಕಾರ ತಗೋತಾರೆ. ಪರಮೇಶ್ವರ್ ಮತ್ತು ಅವ್ರ ಹೆಂಡತಿ ಇಬ್ಬರು ಹತ್ಕೊಂಡು ಪ್ರಿಯನ ತಪ್ಕೊಂಡು ಅಳ್ತಿರ್ತಾರೆ. ಆಮೇಲೆ ಗಿರಿಜನ ಕೈಗೆ ಒಪ್ಪಿಸ್ಬಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತಾರೆ. ಮಾಧವಂಗೆ ಕೂಡ ಅಳು ಬರುತ್ತೆ. ಆಮೇಲೆ ಗಿರಿಜಾ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮಗಳನ್ನ ಸೊಸೆ ಅಂತ ಕರ್ಕೊಂಡು ಹೋಗ್ತಿಲ್ಲ, ನಾವು ಮಗಳಂತ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ನಂದ ನಮ್ಮ ಮನೆಗೆ ನೀವು ಯಾವಾಗಾದರೂ ಬರ್ಬೋದು, ನನ್ನ ನೀವು ಅಣ್ಣ ಅಂತ ಕರಿತೀರಾ, ಅಣ್ಣನ ಮನೆಗೆ ನೀವು ಯಾವಾಗಾದರೂ ಬರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಪ್ರಿಯಾ ಅವ್ರ ಅಮ್ಮ ನನ್ನ ಮರಿಬೇಡ ಕಣೆ ನೀನು ಅಂತ ಹೇಳ್ತಾರೆ. ಪ್ರಿಯಾ ಹತ್ಕೊಂಡು ಅಮ್ಮ ಉಸಿರಾಡೋದು ಮರೆಯೋಕ್ಕಾಗುತ್ತೇನಮ್ಮ, ನಿನ್ನನ್ನು ನಾನು ಮರಿತೀನೇನಮ್ಮ, ತಲೆ ಕೆಡಿಸ್ಕೊಂಬೇಡ ಅಮ್ಮ ಅಂತ ತಪ್ಕೊಂಡು ಅಳ್ತಾ ಇರ್ತಾಳೆ. ಎಲ್ಲರೂ ಪ್ರಿಯನ ತಪ್ಕೊಂಡು ಹತ್ಕೊಂಡು ಮುತ್ತು ಕೊಟ್ಕೊಂಡು ಕಳಿಸ್ಕೊಡ್ತಾರೆ. ನಂದ ಆಮೇಲೆ ಕಾರಲ್ಲಿ ಎಲ್ಲರೂ ಕರ್ಕೊಂಡು ಮನೆಗೆ ಹೋಗ್ತಾರೆ. ಈ ಕಡೆ ಅಮೂಲ್ಯ ಮತ್ತು ಮೀನಾ ಇಬ್ಬರು ಸೇರಿಕೊಂಡು ಹುಡುಗಿ ವೆಲ್ಕಮ್ ಮಾಡೋಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಮೀನಾ
ಅಮೂಲ್ಯ ಸೇರೆಲ್ಲ ರೆಡಿ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಮೇಲೆ ಹ್ಞೂ ಅಂತ. ಅಷ್ಟಲ್ಲಿ ನೋಡಿದ್ರೆ ವಲ್ಲಭ ನಡ್ಕೊಂಡು ಬರ್ತಾನೆ. ಮೀನಾ ಅದಕ್ಕೇನೆ ನಂದಂತೂ ಶಾಸ್ತ್ರೋಕ್ತವಾಗಿ ಮನೆಗೆ ಎಂಟ್ರಿ ಆಯಿತು, ಇನ್ನು ನಿಂದೇ ಎಂಟ್ರಿ ಆಗಿಲ್ಲ ಅಲ್ವಾ ಅಂತ ಹೇಳಿದ್ಕೆ ವಲ್ಲಭ ನನಗೆ ಆ ಥರ ಎಲ್ಲ ಫೀಲಿಂಗ್ಸ್ ಎಲ್ಲ ಇಲ್ಲಪ್ಪ ಇವಳ ಮೇಲೆ ಅಂತ ಹೇಳ್ತಾನೆ. ಆಮೇಲೆ ಮೀನಾ ನಿನಗೆ ಆ ಥರ ಎಲ್ಲ ಕನಸಿಲ್ಲ ವಲ್ಲಭ ಅಂತ ಕೇಳಿದ್ಕೆ ವಲ್ಲಭ ಅದು ಇವಳ ಜೊತೆನ ಆ ಥರ ಕನಸ ಇಲ್ಲಪ್ಪ ನನಗೆ ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ ಕೂಡ ನನಗೆ ನಮ್ಮ ಮಾವ ಒಪ್ಕೊಳ್ಳಿ ಅಂತಿದ್ದೆ, ಆದರೆ ಇವನ ಹತ್ರ ಕೈ ಇಟ್ಕೊಂಡು ಈ ಥರ ಎಲ್ಲ ಬರೋಕ್ಕೆಲ್ಲ ನನಗಿಷ್ಟ ಇಲ್ಲಪ್ಪ ಅಂತ ಹೇಳ್ತಾಳೆ. ನಿನ್ನ ಜೊತೆ ಕೈ ಹಿಡ್ಕೊಂಡು ಬರೋದು ಕರ್ಮ ನನಗೇನಾಗಿದೆ ನಾನ್ಸೆನ್ಸ್ ಅಂತ ಹೇಳ್ತಾಳೆ. ಆಮೇಲೆ ವಲ್ಲಭ ಈಡಿಯಟ್ ಅಂತ ಹೇಳ್ತಾಳೆ. ಸರಿ ಅದಕ್ಕೆ ಕೇಳಿಸ್ಕೊಂಡು ಮೀನಾ ಯಪ್ಪ ನಿಮ್ಮಿಬ್ರಿಗೆ ಆಸೆ ಇದೆಯಲ್ಲ ಹೋಗುತ್ತೆ, ನಾನು ಆಸೆ ಪಟ್ಟೆ ನೋಡಿ ನನಗೆ ಹಿಡ್ಕೊಂಡು ನೋಡ್ಕೊಬೇಕು ಅಂತ ಎದ್ದೋಗ್ತಾಳೆ. ವಲ್ಲಭ ಶೆಕೆ ಅಂತ ಅಂದ್ಬಿಟ್ಟು ಅಯ್ಯೋ ನಾಳೆ ಬರೀ ಪ್ರೆಸೆಂಟೇಷನ್ ಇದೆ, ಪ್ರಿಪೇರೇ ಆಗಿಲ್ವಲ್ಲಪ್ಪ, ಇಲ್ಲಿ ನೋಡಿದ್ರೆ ತುಂಬ ಶೆಕೆ ಆಗ್ತಿದೆ, ಕೂರೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಮೂಲ್ಯ ಅದನ್ನು ನೋಡಿಬಿಟ್ಟು ಅಡುಗೆ ಮನೆಯೊಳಗೆ ಹೋಗ್ಬಿಟ್ಟು ಲೆಮನ್ ಜ್ಯೂಸ್ ತಂದು ಕೊಡ್ತಾಳೆ. ಅದಕ್ಕೇನೆ ವಲ್ಲಭ ನನಗೆ ಲೆಮನ್ ಜ್ಯೂಸ್ ಯಾಕೆ ಅಂತ ಕೇಳಿದ್ಕೆ ಅಮೂಲ್ಯ ಈಗ ತಾನೇ ಹೇಳಿದ್ಯಲ್ಲ ಶೆಕೆ ಅಂದ್ಬಿಟ್ಟು ಅದಕ್ಕೆ ತೊಗೊಂಬಂದು ಕೊಟ್ಟಿದ್ದೀನಿ ತಗೋ ಅಂತ ಕೇಳ್ತಾಳೆ. ಅದಕ್ಕೆ ವಲ್ಲಭ ನನಗೆ ಬೇಕು ಅಂತಂದರೆ ಅಡುಗೆ ಮನೆಗೆ ಹೋಗಿ ನೀರು ತೊಗೊಂಡು ಕುಡಿಯೋದು ನಂಗೆ ಗೊತ್ತಿದೆ, ನೀನೇನು ಕೊಡ್ಬೇಡ ನನಗೆ, ಹೀಗೆಲ್ಲ ಡವ್ ಮಾಡಬೇಡ, ಇತ್ತೀಚೆಗೆ ಎಂತಕ್ಕೆ ಇಷ್ಟೊಂದೆಲ್ಲ ಡವ್ ಮಾಡ್ತಿದ್ಯಾ ಅಂತ ಹೇಳಿದ್ಕೆ ಅಮೂಲ್ಯ ನೀನು ಈ ನೀರು ಕುಡಿದ್ರೆ ಏನು ಸದೋಗಲ್ಲ ತಗೋ ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಅದಕ್ಕೇನೆ ವಲ್ಲಭ ಕುಡಿದ್ಬಿಟ್ಟು ಪರವಾಗಿಲ್ಲ ಒಂದು ರೇಂಜಿಗೆ ಚೆನ್ನಾಗಿದೆ ಅಂತ ಹೇಳ್ತಾನೆ. ಮೀನಾ ಅಲ್ಲ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಕಾಳಜಿ ಇದೆ ಪ್ರೀತಿ ಇದೆ ಅಂತ ಹೇಳಿದ್ದಕ್ಕೆ ವಲ್ಲಭ ಅಯ್ಯೋ ಏನದಕ್ಕೆ ಹೆಂಗೆ ಹೇಳ್ತಿದ್ದೀರಾ, ಆಮೇಲೆ ಕರ್ನಾಟಕ ಜನ ಏನು ಅನ್ಕೋಬೇಕು ನನ್ನ ಬಗ್ಗೆ, ಏನೋ ಪಾಪ ತಂದ್ಕೊಟ್ಲೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಕುಡಿತಿದ್ದೀನಿ ಅಷ್ಟೇ ನಾನು ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ ಮದುವೆ ಮನೇಲಿ ಏನೋ ಸುಸ್ತಾಗಿದ್ದಾಗ ಪಾನಕ ತಂದು ಕೊಟ್ಟನಲ್ಲ ಅದಕ್ಕೇನೆ ಜ್ಯೂಸ್ ಕೊಡ್ತಾಯಿದ್ದೀನಿ ಅಷ್ಟೇ ನಾನು, ಅಷ್ಟಕ್ಕೂ ಇವನ ಜೊತೆ ಪ್ರೀತಿನ ಆಹಾ ಅಂತ ನಗ್ತಾಳೆ. ಅದಕ್ಕೆ ವಲ್ಲಭ ನೀವು ಯಾವತ್ತಾದರೂ ಪಾಂಡ ಕೆಡ್ತಾಗ ನಗದು ನೋಡಿದ್ದೀರಾ, ಇಲ್ಲಿ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಕೋಪ ಮಾಡ್ಕೊಂಡು ತೊಟ್ಟಿ ಅಂತ ಅಂದ್ಬಿಡ್ತಾಳೆ. ಅದಕ್ಕೇನೆ ವಲ್ಲಭ ಏನಂದೆ ನೀನು ಅಂತ ಅಲ್ಲ ನೀನು ಬಾಯಾರಿಕೆನೇ ಇಲ್ಲ ಅಂದೆಲ್ಲ, ಒಂದು ತೊಟ್ಟು ಬಿಡ್ದಂಗೆ ಕುಡ್ದಿದ್ಯಲ್ಲ ಅದನ್ನೇ ಕೇಳಿದೆ ಅಂತ ಹೇಳ್ತಾಳೆ. ಇನ್ನೊಂದು ಸ್ವಲ್ಪ ಬೇಕಾ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ನನಗೇನು ಬೇಡ, ಅದಕ್ಕೆ ಬೇಕಾ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ನನಗೇನು ಬೇಡ, ನಿಮ್ಮಿಬ್ಬರು ಕೆಮಿಸ್ಟ್ರಿ ನೋಡಿ ನನ್ನ ಬಾಯಾರಿಕೆನೇ ಹೊಟ್ಟೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ಸರಿ ಆಯಿತು ತಗೋ ಕೊಡಿ ನೀನೇ ಸ್ವಲ್ಪ ಅಂತ ಹೇಳಿದ್ಕೆ ನನಗೆ ತುಂಬ ಬಾಯಾರಿಕೆ ಆಗ್ತಿದೆಯಲ್ಲ ನಾನು ಇದರಲ್ಲೇ ಕುಡಿತೀನಿ ಅಂತ ಹೇಳ್ತಾಳೆ. ಅಂತ ಹೇಳ್ಬಿಟ್ಟು ಇಡೀ ಚೊಂಬಲಿರೋ ಜ್ಯೂಸ್ನೆಲ್ಲ ಕುಡ್ಕೋತಾಳೆ. ಅದನ್ನು ನೋಡಿಬಿಟ್ಟು ವಲ್ಲಭ ಇಡೀ ಅಂಡೇನೇ ಖಾಲಿ ಮಾಡಿಬಿಟ್ಲು ಒಳ್ಳೆ ಡೈನೋಸರಸ್ ಥರ ಅಂತ ಹೇಳ್ತಾನೆ. ಇದನ್ನು ನೋಡಿ ಮೀನಾ ಫುಲ್ ನಗ್ತಾ ಇರ್ತಾಳೆ. ಆ ಕಡೆ ನೋಡಿದ್ರೆ ಹುಡುಗ ಹುಡುಗಿ ಎಲ್ಲರೂ ಮನೆಗೆ ಬರ್ತಾರೆ. ಅಮೂಲ್ಯ ಮತ್ತು ಮೀನಾ ಇಬ್ಬರು ಆರತಿ ತೊಗೊಂಬರ್ತಾರೆ. ಧನ್ಯ ನೋಡಿದ್ರೆ ನಾನು ಈ ಮನೆ ಮಗಳು, ನಾನು ಆರತಿ ಮಾಡ್ಬೇಕು, ಇವ್ರು ಯಾರು ಆರತಿ ಮಾಡೋಕ್ಕೆ ಅಂತ ಹೇಳಿದ್ಕೆ ನಂದ ಅದಕ್ಕೇನೆ ಏನಂತ ಮಾತಾಡ್ತಿದ್ಯಾ ಧನ್ಯ, ಅವ್ರು ಈ ಮನೆ ಸೊಸೆದಿರಿ ಅಂತಕ್ಕೆ ಹಿಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ಗಿರಿಜಾ ನೋಡಿದ್ರೆ ಈ ಮನೇಲಿ ನಿನಗೆ ಎಷ್ಟು ಹಕ್ಕಿದೆಯೋ ಅವ್ರಿಗೂ ಅಷ್ಟೇ ಹಕ್ಕಿದೆ, ಹೋಗು ನೀನು ಅವ್ರ ಜೊತೆ ಸೇರ್ಕೊಂಡು ಆರತಿ ಮಾಡೋಗು ಅಂತ ಕಳಿಸ್ತಾಳೆ. ಧನ್ಯ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಆರತಿ ಮಾಡೋಕ್ಕೆ ಹೋಗ್ತಾಳೆ. ನೋಡಿದ್ರೆ ಆರತಿ ತಟ್ಟೆನೇ ಕಿತ್ಕೋತಾಳೆ. ಅವರಿಬ್ಬರು ಆ ಕಡೆ ಈ ಕಡೆ ನಿಂತ್ಕೊಂಡಿರ್ತಾರೆ. ಆರತಿ ಮಾಡಲ್ವಾ, ಬನ್ನಿ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ತಟ್ಟೆನ ಈ ಜೊತೆ ಇಟ್ಕೋತಾಳೆ. ಆಮೇಲೆ ಆರತಿ ಮಾಡಿದ್ಮೇಲೆ ಮಾಧವ್ ದುಡ್ಡು ಹಾಕಲ್ವ ನೀನು ಅಂತ ಕೇಳಿಬಿಟ್ಟಾಗ ಕೇಶವ ಅಂತಾನೆ ನೋಡಾಗಲಿ ಕತ್ರಿ ಹಾಕ್ತವ್ರೆ ಅಂತ, ವಲ್ಲಭ ಕತ್ರಿ ಎಲ್ಲ ಮಚ್ಚೆ ಹಾಕ್ತವ್ರವರು ಅಂತ ಹೇಳಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮಾಧವ ದುಡ್ಡು ಹಾಕ್ತಾನೆ. ಅವ್ರು ಚಿಕ್ಕಪ್ಪ ಅಯ್ಯೋ ದೇವ್ರು ಇಷ್ಟು ದುಡ್ಡು ಕೊಡ್ತೀಯ ಅಂತ ಗೊತ್ತಾಗಿದ್ರೆ ನಾನೇ ಆರತಿ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ ಇಷ್ಟೊಂದು ದುಡ್ಡು ಬಂದಿದೆಯಲ್ಲ ನಮಗೂ ಶೇರ್ ಕೊಡ್ತೀರಲ್ವಾ ಅಂತ ಹೇಳಿದಕ್ಕೆ ನಾನು ಆರತಿ ಮಾಡಿರೋದು, ನಾನು ನಿನಗೆ ಎಂದಕ್ಕೆ ದುಡ್ಡು ಕೊಡಲಿ, ನಾನು ಹೋಗು ಆಮೇಲೆ ಎಲ್ಲೆಲ್ಲೂ ಚೆಲ್ಬೇಡ, ನೀಟಾಗಿ ಚೆಲ್ಬಿಟ್ಟು ಬರೋಗು ಅಂತ ಆಮೇಲೆ ಆರತಿ ತಟ್ಟೆ ಕೊಡ್ತಾರೆ. ಆಮೇಲೆ ಸರಿ ಆಯಿತು ಎಲ್ಲರೂ ಮನೆಯೊಳಗೆ ಹೋಗೋಣ ಬನ್ನಿ ಅಂತ ಹೇಳಿದಕ್ಕೆ ಮೀನಾ ಅಯ್ಯೋ ಅಮೂಲ್ಯ ಸೇರೆಲ್ಲ ರೆಡಿ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಮಾಧವ ಒಂದು ನಿಮಿಷ, ಈಗ ಸೇರೋದು ಒಳಗಡೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಇನ್ನೊಂದು ಕೆಲಸ ಒಂದು ಆಗಬೇಕು, ಒಂದು ನಿಮಿಷ ಅಪ್ಪ ಅಂತ ಹೇಳ್ಬಿಟ್ಟು ಚಪ್ಪಲಿ ತೊಗೊಂಬರ್ತಾನೆ. ಫ್ಲ್ಯಾಶ್ ಬ್ಯಾಕಲ್ಲಿ ನಂದ ಮಾಧವನ ಮದುವೆ ಆಗೋವರೆಗೂ ನನಗೆ ಚಪ್ಪಲಿ ಹಾಕೋದಿಲ್ಲ ಅಂತ ಹೇಳಿದ ಮಾತು ಬರುತ್ತೆ. ಅದಕ್ಕೆ ನಂದ ಅಪ್ಪ ನೀವು ಮಾತು ಕೊಟ್ಟಂಗೆ ಅದ್ರ ಪ್ರಕಾರ ನಡ್ಕೊಂಡಿದ್ದೀರ ಕೂಡ, ಇವಾಗ ಮಾತೆಲ್ಲ ಪೂರೈಸಿದಿರಲ್ಲಪ್ಪ, ಇವಾಗಾದ್ರೂ ಚಪ್ಪಲಿ ಹಾಕ್ಕೊಳ್ಳಿ ತಗೊಳ್ಳಿ, ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಂಡು ಸಾಕಪ್ಪ ತಗೊಳ್ಳಿ ಹಾಕ್ಕೊಳ್ಳಿ ಅಂದ್ಬಿಟ್ಟು ಚಪ್ಪಲಿ ಹಾಕ್ತಾನೆ. ಕೇಶವ ಅದಕ್ಕೆ ಮಾಧವಣ್ಣನ ಮದುವೆ ಲೇಟ್ ಆಗೋದಕ್ಕೆ ಈ ಕಷ್ಟಗಳಿಗೆಲ್ಲ ನಾವೇ ಅಲ್ವಪ್ಪ, ನಮಗೆ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾನೆ. ಆಮೇಲೆ ಮಾಧವ ಚಪ್ಪಲಿನ ತನ್ನ ಕೈಯಾರನೇ ಹಾಕ್ತಾನೆ. ನಂದ ಅದಕ್ಕೇನೆ ನೀನು ಏನೋ ಮಾಡ್ತಿದ್ಯಾ, ಚಪ್ಪಲಿನ ಮುಟ್ತಿದ್ಯಲ್ಲೋ ಬೇಡ ಕಣೋ ಅಂದ್ಬಿಟ್ಟು ಅವನೇ ಹಾಕೋತಾನೆ. ಅದನ್ನು ನೋಡಿ ಎಲ್ರಿಗೂ ಫುಲ್ ಖುಷಿಯಾಗಿ ಚಪ್ಪಾಳೆ ತಡ್ತಾರೆ. ಮಾಧವ ಫುಲ್ ಖುಷಿಯಿಂದ ಅವ್ರ ಅಪ್ಪನ ತಪ್ಪಿಕೊಂಡು ಅವರಿಬ್ಬರು ಅಳ್ತಾರೆ. ಅದು ನೋಡಿ ಎಲ್ರಿಗೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ.
ಮಾಧವ ಆಮೇಲೆ ಅಪ್ಪ ನಮ್ಮ ಚಿಕ್ಕ ಪುಟ್ಟ ಕನಸುಗಳಿಂದ ಹಿಡಿದು ಈ ಮನೆ ಭಾರ ಹೊತ್ತಿದ್ದೀರಪ್ಪ, ನೀವು ತುಂಬ ಭಾರ ಹೊತ್ಕೊಂಡ್ಬಿಟ್ಟಿದ್ದೀರಪ್ಪ, ಇನ್ಮೇಲೆ ನೆಮ್ಮದಿಯಾಗಿರಿ ಅಂತ ಹೇಳ್ತಾನೆ. ಗಿರಿಜಾ ಅಲ್ಲ ಅವ್ರು ಬರಿಗಾಲ ನಡ್ದೈತೆ ಅವರಾದ್ರೂ ತುಂಬ ನೋವು ಅನುಭವಿಸಿರೋದು ನಾನು ಅನ್ಕೊಂಡು, ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿರ್ಲಿಲ್ಲ ಅವರು ಅಂತ ಹೇಳ್ತಾರೆ. ಆಮೇಲೆ ಅವ್ರ ಚಿಕ್ಕಪ್ಪ 15 ದಿನದೊಳಗಡೆ ಸುಂದ್ರನ ಮದುವೆ ಆಗಿಲ್ಲ ಆದರೆ ನಾನು ಕಾಫಿ ಕುಡಿಯೋದೇ ಬಿಟ್ಬಿಡ್ತೀನಿ ಅಂತ ಅನ್ಕೊಂಬಿಡಿ ಮಾವ. ಆವಾಗ ಏನಾಗುತ್ತೆ ಅಂದರೆ ನೀವು ಕಾಫಿ ಅಂದರೆ ತುಂಬ ಇಷ್ಟ ಆಗಿ ನನ್ನ ಮದುವೆ ಬೇಗ ಮಾಡ್ತೀರಾ ನೀವು ಅಂತ ಹೇಳ್ತಾರೆ. ಅದಕ್ಕೆ ನಂದ, ನೋಡು ಈಗ ಮಾಧವನ ಮದುವೆನ ಡಾಮ್ ಡೂಮ್ ಅಂತ ಮಾಡಿದ್ದೀನಿ, ನಿನ್ನ ಮದುವೆ ಮಾಡಬೇಕು ಅಂದ್ರೆ ಇನ್ನೊಂದು ವರ್ಷ ಟೈಮ್ ಬೇಕು ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಸುನಂದ, ಆಯಿತು ಹೆಂಗೆ ಹೇಳ್ತಿದ್ದೀರಲ್ಲ ಬಾಬಾ, ಸರಿ ಬಿಡಿ ಆಯಿತು, ನೀವು ಚಪ್ಪಲಿ ಹಾಕ್ಕೊಂಡ್ರಲ್ಲ ಅದಕ್ಕಾದರೂ ಖುಷಿ ಪಡೋಣ ನಾವು ಅಂತ ಅಂದ್ಬಿಟ್ಟು ಎಲ್ಲರೂ ಚಪ್ಪಲೆ ಬಡಿತಾರೆ. ಆಮೇಲೆ ಮುಂದಿನ ಸಂಚಿಕೆಯಲ್ಲಿ ನಂದ ಪ್ರಿಯನ್ಗೆ ಒಂದು ಫೋಟೋ ಫ್ರೇಮ್ ಕೊಡ್ತಾರೆ. ಫೋಟೋ ಫ್ರೇಮ್ನ ಪ್ರಿಯಾ ಅಲ್ಲಿ ಹಾಕಮ್ಮ ಅಂತ ಅಂದ್ಬಿಟ್ಟು ಹಾಕ್ಸ್ತಾರೆ. ಆಮೇಲೆ ಮೀನಿಗೆ ಕೂಡ ಒಂದು ಫೋಟೋ ಫ್ರೇಮ್ ಕೊಡ್ತಾರೆ. ಅದನ್ನು ಮೇಲೆ ಹಾಕಮ್ಮ ನೀನು ಅಂತ ಹೇಳ್ತಾರೆ. ಅದಕ್ಕೇ ರಕ್ಷಾ, ಅಪ್ಪ ಇದು ಯಾಕೋ ಸೀಕ್ವೆನ್ಸೇ ಸರಿ ಬರ್ತಿಲ್ಲ ಅಂತ ಹೇಳಿದಕ್ಕೆ ನಂದ, ಈ ಮನೇಲಿ ಪ್ರಿಯಾ ದೊಡ್ಡ ಸೊಸೆ ಆದ್ರೂ ಫಸ್ಟು ಮದುವೆಯಾಗಿ ಬಂದಿದ್ದು ಮೀನಾನೇ, ಹಂಗಾಗಿ ಈ ಮನೆ ಮೊದಲನೇ ಸೊಸೆ ಯಾವತ್ತು ಮೀನಾನೇ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಪ್ರಿಯಂಗೆ ಫುಲ್ಲು ಕೋಪ ಬರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.